ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ವಿದ್ಯಾರ್ಥಿಗಳ ನೆಕ್ಸ್ಟ್ ಆ್ಯನ್ಯುವಲ್ ಎಕ್ಸಾಮ್ ಇದೆ. ಯಾವುದು 27/6/2024ಕ್ಕೆ ಅಕೌಂಟೆನ್ಸಿ ಇದೆ, ಲೆಕ್ಕಶಾಸ್ತ್ರ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನಿದೆಲ್ಲ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ಗಳು ಸಾಲ್ಯೂಷನ್ ಮಾಡಿದ್ದು ಸಿಗುತ್ತೆ. ಸೊ ಆದಷ್ಟು ರೆಫರ್ ಮಾಡ್ಕೊಳ್ಳಿ ಆಯಿತಾ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಿಮಗೆ ವಿಡಿಯೋಗಳು ಸಿಗುತ್ತೆ. ಸೊ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮಗೆ ಎಲ್ಲ ವಿಡಿಯೋಗಳು ಬರುತ್ತೆ. ಇಲ್ಲಿ ನಿಮಗೆ ಅಂಡರ್ ಪ್ರೊಡಕ್ಟ್ ಮೆಥಡ್ ಆಗಿರ್ಬೋದು, ಅಪ್ರೋಪ್ರಿಯೇಷನ್ ಅಕೌಂಟ್ ಆಗಿರ್ಬೋದು, ಮತ್ತು ಸಕ್ರಿಫೈ ರೇಷಿಯೋ ಆಗಿರ್ಬೋದು, ಮತ್ತು ಗೇನ್ ರೇಷಿಯೋ. ನಿಮಗೆ ಗೇನ್ ರೇಷಿಯೋನೇ ಕೇಳ್ತಾರೆ 6 ಮಾರ್ಕ್ಸ್ ಕ್ವಶನಲ್ಲಿ, ಅದೊಂದು ರೆಫರ್ ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ನಿಮಗೆ ಪ್ರಾಡಕ್ಟ್ ಮೆಥಡ್ ಕೇಳಿದರೆ ಇಂಪಾರ್ಟೆಂಟ್ ಆಗಿರುತ್ತೆ, ಅದೊಂದು ರೆಫರ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನು ಅಪ್ರೋಪ್ರಿಯೇಷನ್ ಅಕೌಂಟ್ ಒಂದು ಇಟ್ಕೊಳ್ಳಿ. ಇಲ್ಲಿ ಎರಡಾದರೂ ನಿಮ್ಮದು ಕಂಪ್ಲೀಟ್ ಆಗುತ್ತೆ. ಮತ್ತು ಡೆತ್ ಆಫ್ ಎ ಪಾರ್ಟ್ನರ್ಶಿಪ್ ಒಂದು ಮಾಡ್ಕೊಳ್ಳಿ. ಮತ್ತು ಕಂಪನಿ ಆ್ಯಕ್ಟ್ ಅಂತ ಒಂದು ಕ್ವಶನ್ ಇರುತ್ತೆ, ಅದೊಂದು ಮಾಡ್ಕೊಂಡು ಬಿಡ್ರಿ. ಮತ್ತು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಈಸಿ ಅನಿಸಿದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಟ್ಟಾಕ್ಬಿಡ್ರಿ. ಮತ್ತು ಇನ್ನೊಂದು ಇದೆ ಅದರೊಳಗೆ ಕ್ವಿಕ್ ರೇಷಿಯೋ ಅಂತ ಇರುತ್ತೆ, ಮತ್ತು ಲಿಕ್ವಿಡಿ ರೇಷಿಯೋ ಅಂತ ಇರುತ್ತೆ. ರೇಷಿಯೋ ಮೇಲೆ ನಿಮಗೆ 6 ಮಾರ್ಕ್ಸ್ ಕ್ವಶನ್, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡ್ಕೊಳ್ಳಿ, ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ನಿಮಗೆ ಏನಿದಿಲ್ಲ 6 ಮಾರ್ಕ್ಸ್ ಆಲ್ ಸಿಗುತ್ತೆ. ಮತ್ತು 12 ಅಂಕದ ಪ್ರಶ್ನೆ ಕೂಡ ಆಲ್ ಸಿಗುತ್ತೆ, ಇಲ್ಲಿ ನೋಡ್ಕೊಳ್ಳಿ. ಮತ್ತು 12 ಅಂಕದ ಪ್ರಶ್ನೆಯಲ್ಲಿ ಏನಿದಿಲ್ಲ, ಜರ್ನಲ್ ಎಂಟ್ರೀಸ್ ನೀವು ಕಂಪಲ್ಸರಿ ಮಾಡ್ಕೋಬೇಕು, ಬಹಳಷ್ಟು ಈಸಿ ಆಗಿರುತ್ತೆ. ಮತ್ತು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಯಿತಾ. ಈ ಕಾಮನ್ ಸೈಜ್ ಮತ್ತು ಕಂಪ್ಯಾರಿಟಿವ್ನಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಹೆಚ್ಚಾಗಿ ನಿಮಗೆ ಕಂಪ್ಯಾರಿಟಿವ್ ಕೇಳ್ಬೋದು 3ನೇ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಸೊ ಅದೊಂದು ರೆಫರ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 2 ಪ್ರಾಬ್ಲಮ್ ಸಾಲ್ಯೂಷನ್ ಆಯಿತು. ನಿಮಗೆ ಇನ್ನೂ 2 ಕ್ವಶನ್ ಆಪ್ಷನ್ ಇರುತ್ತೆ. ಯಾವುದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮಾಡ್ಕೋಬೋದು, ಇಲ್ಲಾಂದರೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮಾಡ್ಕೋಬೋದು, ಇಲ್ಲಾಂದರೆ ಡಿಸಾಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ನೀವು ಕರಿಬೋದು, ಆ ಒಂದು ಕ್ವಶನ್. ಸೊ ಇಲ್ಲಿ ನಿಮಗೆ 12 ಅಂಕದ ಪ್ರಶ್ನೆಯಲ್ಲಿ 4 ಇರುತ್ತೆ, ನೀವು ಯಾವುದಾದ್ರೂ 2 ಆರಾಮಾಗಿ ಬರೀಬಹುದು. ಸೊ POK ಕ್ವಶನ್ ನಿಮಗೆ ಇರೋದಿಲ್ಲ ಅಕೌಂಟೆನ್ಸಿನಲ್ಲಿ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ MCQ ಕ್ವಶನ್ ಕೂಡ ವಿಡಿಯೋ ಸಿಗುತ್ತೆ. ಇಲ್ಲ ನಿಮ್ಮ ಹತ್ರ 1ನೇ ಆ್ಯನ್ಯುವಲ್ ಕ್ವಶನ್ ಪೇಪರ್, 2ನೇ ಆ್ಯನ್ಯುವಲ್ ಕ್ವಶನ್ ಪೇಪರ್ ಇದ್ದರೆ ಅದರೊಳಗಿಂದು MCQ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಅಷ್ಟೇ ಓದ್ಕೊಂಡು ಬಿಡ್ರಿ, ಸಾಕು ಆಯಿತಾ. ಅವೇ ಕ್ವಶನ್ಸ್ ನೋಡೋಕ್ಕೆ ಸಿಗುತ್ತೆ. ಕೆಲವೊಂದು ಕ್ವಶನ್ಸ್ಗಳು ಬಂದೇ ಬರುತ್ತೆ. 1ನೇ ಆ್ಯನ್ಯುವಲ್ ಕ್ವಶನ್ ಪೇಪರ್, 2ನೇ ಆ್ಯನ್ಯುವಲ್ ಕ್ವಶನ್ ಪೇಪರ್ನಲ್ಲಿ ನಿಮಗೆ ಏನಿಲ್ಲ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.